ಎಸ್ ನಮಸ್ತೆ ಡಿಯರ್ ಫ್ರೆಂಡ್ಸ್. ನಿಮಗೆ ಖುಷಿ ಕೊಡೋಂಥ ವಿಷಯ ಈಗ ಇನ್ನೊಂದಿಷ್ಟು ಮಾಹಿತಿ ಡೈರೆಕ್ಟ್ ಸೇಲ್ ಬಗ್ಗೆ. ಸೊ ಡೈರೆಕ್ಟ್ ಸೇಲ್ ಬಗ್ಗೆ 2 ವಿಡಿಯೋ ಆಲ್ರೆಡಿ ನೋಡಿದ್ದೀರಾ. ಆ ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಇದೊಂದು ಚೂರು ಕನೆಕ್ಟ್ ಮಾಡ್ತೀನಿ. ನೀವು ಯಾವುದೋ ಒಂದು ಕಂಪನಿಯಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು ಕೆಲಸ ಮಾಡ್ತಿರ್ತೀರಿ, ಇನ್ನೊಂದು ಸ್ಟೂಡೆಂಟ್ ಆಗಿರ್ತೀರಿ, ಹೌಸ್ ವೈಫ್ ಆಗಿರ್ತೀರಿ, ಏನೋ ಒಂದು ಆಗಿರ್ಬೋದು ಡಿಯರ್ ಫ್ರೆಂಡ್ಸ್. ಅದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಕಂಪ್ನಿ ಅಂತ ಚೂಸ್ ಮಾಡ್ಕೊಂಡಾಗ ಒಂದು ಬಿಲೀವು, ಒಂದು ಕಾನ್ಫಿಡೆಂಟ್ ಮುಖ್ಯ ಆಕತ್ತೆ. ಅಲ್ಲಿ ಯಾವ ಥರ ಇರಬೇಕು ಅಂತಂದರೆ, ಒಂದು ಸ್ಟೋರಿ ಕನೆಕ್ಟ್ ಮಾಡ್ತೀನಿ, ನಿಮಗೇನೂ ಖುಷಿ ಕೊಡುತ್ತೆ. ಆ ಸ್ಟೋರಿ ನೀವೇ ಆಗಿರ್ತೀರ ಅಂದ್ಕೊಳ್ಳಿ, ನೀವೇ ಅಂತ ಊಹಿಸ್ಕೊಬೇಕು. ಆವಾಗ ನಿಮಗೆ ಅದು ಇನ್ನೂ ಇಂಟ್ರೆಸ್ಟೆಡ್ ಹೋಗ್ತಾ ಇದೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ತಂದೆ ಮಗನ ಸ್ಟೋರಿಲಿ ತಂದೆ ಅವರು ಏನು ಮಾಡ್ತಾರೆ, ಬಿಸ್ನೆಸ್ ಮ್ಯಾನು, ಬಟ್ಟೆ ವ್ಯಾಪಾರಸ್ಥರು. ಇವ್ರ ಮಗ ನೋಡ್ರೆ ಆರಾಮಾಗಿ ಮನೆಗೆ ಇರ್ತಾರೆ, ಏನೂ ಕೂಡ ವರ್ಕ್ ಮಾಡಲ್ಲ. ಸೊ ಅವ್ರಿಗೆ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಮಗ ಕೂಡ ಏನು ಕೆಲಸ ಮಾಡಲ್ಲ ಅಂದ್ಬಿಟ್ಟು ಅವ್ನಿಗೊಂದು ಟಾಸ್ಕ್ ಕೊಡ್ತಾರೆ, ಬಟ್ಟೆ ವ್ಯಾಪಾರ ಮಾಡ್ಕೊಂಬರ್ಬೇಕಂತ. ಬಟ್ಟೆ ವ್ಯಾಪಾರನ, ಶರ್ಟ್ನ ಅವ್ನು ಮಾರ್ಕೊಂಬರ್ಬೇಕು. ಇಡೀ ದಿನ ಮಾರ್ಕೊಂಬರೋಕ್ಕಾಗೋದು ಇಲ್ಲ ಅವ್ನ ಕೈಲಿ. 2ನೇ ದಿನ ಮಾಡ್ತಾನೆ. ಆ 2ನೇ ದಿನದಲ್ಲಿ ಹೆಂಗಿರುತ್ತೆ ಅಂತಂದರೆ, ಕಂಪ್ಲೀಟ್ಲಿ ಒಂಥರ ನೆನ್ನೆಗಿಂತ ಟಫ್ ಟಾಸ್ಕ್ ಇರುತ್ತೆ. ನೆನ್ನೆಗಾದರೆ 500 ರೂಪಾಯಿದು ಶರ್ಟ್ ಹೇಳಿದರು, ಇವಾಗ 800 ರೂಪಾಯಿಗೆ ಮಾರ್ಕೊಂಬರ್ಬೇಕು ಅಂತಂದರು. ಸೊ ಏನು ಮಾಡೋದು ಏನಿರುತ್ತೆ ಅಂತಂದ್ಬಿಟ್ಟು ಮೈಂಡಿಗೆ ಉಳಿಯಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಒಂದು ಹಿಂಗೆ ಹೋಗ್ತಾ ಇರುವಾಗ ದಾರಿಲಿ ಒಂದು ಸ್ಕೂಲ್ ಸಿಗುತ್ತೆ. ಆ ಸ್ಕೂಲಲ್ಲಿ ಮಕ್ಕಳು ಇರೋದು ನೋಡ್ತಾರೆ. ಅದಾದಮೇಲೆ ಅವರು ಯೋಚನೆ ಮಾಡ್ತಾರೆ, ಟಾಮ್ ಆ್ಯಂಡ್ ಜೆರ್ರಿ ಹಾಕ್ಸ್ಬಿಟ್ರೆ ಹೆಂಗಿರುತ್ತೆ. ಯಾಕಂದ್ರೆ ನೋಡಿರ್ತಾನೆ ಟಾಮ್ ಆ್ಯಂಡ್ ಜೆರ್ರಿ ಸ್ಟಿಕ್ಕರ್ಗಳನ್ನೆಲ್ಲ ಹಾಕ್ಸಿರೋದನ್ನ ಬೇರೆ ಬೇರೆ ಟಿ ಶರ್ಟ್ಗಳಲ್ಲಿ ಅವ್ರಿಗೂ ಹಾಕ್ಸ್ಬಿಟ್ಟು ಮಾರಿಸ್ತಾನೆ. 800 ರೂಪಾಯಿಗೆ ಮಾರ್ಕೊಂಬರೋದನ್ನ 1000 ರೂಪಾಯಿ ಮಾರ್ಕೊಂಬರೋಕ್ಕೆ ಅವ್ನು ಪ್ಲ್ಯಾನ್ ಮಾಡ್ತಾನೆ. ಸೊ ಅವ್ನಿಗೆ 800 ರೂಪಾಯಿ ಅನ್ನೋದು ಲಾಭ ಆಯಿತು. ಅಲ್ಲಿಗೆ ಜೊತೆಗೆ ಡಿಯರ್ ಫ್ರೆಂಡ್ಸ್, ಅವ್ನು ನೆಕ್ಸ್ಟ್ ಏನು ಮಾಡ್ತಾನೆ, ಅವ್ರ ತಂದೆಗೆ ಹೋಗಿ ಕೊಡ್ತಾನೆ ಅವತ್ತಿನ ದಿನದ್ದು. ಸೊ ಏನಾರು ಕಳುವು ಮಾಡ್ಕೊಂಬಂದ ಅಂತಂದ್ಬಿಟ್ಟು ಕೇಳ್ತಾರೆ. ಇಲ್ಲಪ್ಪ, ಇದು ಈ ಥರ ಮಾಡ್ಕೊಂಬಂದೆ. ಓಕೆ, ನೆಕ್ಸ್ಟ್ ನಾಳೆ ಒಂದು ಟಾಸ್ಕ್ ಇದೆ, ಅದನ್ನು ಒಂದು 5000 ರೂಪಾಯಿಗೆ ಮಾರ್ಕೊಂಬರ್ಬೇಕು. ಆ ಥರ ಅಂತಂದ್ಬಿಟ್ಟು ಅವ್ನು ಅಲ್ಲೇ ಶಾಕ್ ಹೋಗ್ತಾನೆ. ಯಾಕಂದರೆ ಮೊನ್ನೆ ಅವತ್ತೇ ಒಂದು ಇದರಲ್ಲಿ ಕಳೆದೋಗ್ಬಿಟ್ಟಿದ್ದ ಅವನು. ಸೊ ನೆಕ್ಸ್ಟು ಈಗ 5000 ರೂಪಾಯಿದು ಅಂತಂದಾಗ ಅವ್ನಿಗೆ ಇನ್ನೂ ಒಂದು ಸ್ವಲ್ಪ ಮೈಂಡಿಗೆ ಬಂದುಬಿಡುತ್ತೆ ಏನು ಮಾಡೋದು ಅಂತ. ಅದಾದಮೇಲೆ ನೆಕ್ಸ್ಟು 3ನೇ ದಿನ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾ ದಾರಿಲಿ ಮತ್ತೆ ಒಂದು ಫಿಲಮ್ ಶೂಟಿಂಗ್ ನಡೀತಿರುತ್ತೆ. ಅವನು ಒಂದು ಫಿಲಮ್ ಶೂಟಿಂಗಲ್ಲಿ ಅವ್ನ ಫೇವ್ರೇಟ್ ಆ್ಯಕ್ಟ್ರ್ ಕೂಡ ಅವರು, ಅಥವಾ ಅವ್ನು ಬೇರೆ ಆ್ಯಕ್ಟ್ರ್ ಅಂದ್ಕೊಳ್ಳಿ ನೀವು. ಆ ಒಂದು ಆ್ಯಕ್ಟ್ರದ್ದು ಸೈನ್ ಬೇಕಾಗಿರುತ್ತೆ. ಯಾಕಂದ್ರೆ ಸೈನ್ ಸಿಕ್ತು ಅಂದರೆ ಅದು 5000 ರೂಪಾಯಿಗೆ ಮಾರ್ಬೋದು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾನೆ. ಅದು ಆದಮೇಲೆ ನೆಕ್ಸ್ಟ್ ಈಗ ಮಾರ್ಕೆಟಿಂಗ್ ಹೋಗ್ತಾನೆ. ಮಾರ್ಕೆಟಿಂಗ್ ಹೋದ್ಮೇಲೆ ಸೊ ಎಲ್ರಿಗೂ ಕೇಳ್ತಾನೆ, 5000 ರೂಪಾಯಿದು ಶರ್ಟು ಸೈನ್ ಆಗಿರೋವಂಥದ್ದು ಒಬ್ಬ ನಾಯಕ ನಟಂದು ಅಂತ ಅಂದ್ಬಿಟ್ಟು ಹೇಳಿ ಸಿಗ್ನೇಚರ್ ತೋರಿಸಿದಾಗ ಅವರು 5000 ರೂಪಾಯಿಗೆ ತೊಗೊಳೋವಂಥದ್ದು ಅದು. ಸೊ ಅದಾದಮೇಲೆ 2-3 ಟಿ ಶರ್ಟ್ಗಳನ್ನ ಹಂಗೆ ಕಳಿಸ್ತಾನೆ. ಅದಾದಮೇಲೆ ಅವನಿಗೆ ಮೈಂಡಿಗೆ ಬರುತ್ತೆ, ಖುಷಿಯಾಗುತ್ತೆ ಮೈಂಡಿಗೆ. ನೆಕ್ಸ್ಟು ಇನ್ನೊಂದು ಮೆಥಡಲ್ಲಿ ಹೋದಾಗ ಅವ್ರ ಅಪ್ಪಾಜಿಯವರು ನೋಡ್ತಾರೆ. ಸೊ ನೋಡಾದ್ಮೇಲೆ ಕೇಳ್ತಾರೆ, ಏನು ಎತ್ತ ಇಷ್ಟೆಲ್ಲ ಖರ್ಚು ಮಾಡ್ಕೊಂಬಂದಿರೋ ಅಂದರೆ ತೊಗೊಂಡಿರೋದನ್ನ ತೋರಿಸ್ತಾ ಇದೆಯಾ, ಏನು ಎಲ್ಲಿ ಕಳುವು ಮಾಡ್ಕೊಂಬಂದೆ ಅಂತಂದ್ಬಿಟ್ಟು ಕೇಳ್ತಾರೆ. ಸೊ ಆಗ ಇಲ್ಲಪ್ಪ, ನಾನು ಹೆಂಗೆ ಕಳುವು ಮಾಡ್ಕೊಂಬಂದಿಲ್ಲ, ದುಡ್ಕೊಂಬಂದೆ ಅಂದ್ಬಿಟ್ಟು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಜೊತೆಗೆ ಹೆಂಗೆ ಮಾಡಿದೆ ಏನು ಅಂತಂದರೆ, ಸಿಂಪಲ್ಲು 1ನೇ ದಿನದಲ್ಲಿ ಏನೂ ಹಂಗೆ ತಲೆಗೊಳಿಲಿಲ್ಲ. 2ನೇ ದಿನದಲ್ಲಿ ತಲೆಗೊಳಿತು, ಒಂದು ಟಾಮ್ ಆ್ಯಂಡ್ ಜೆರ್ರಿ ಸ್ಟಿಕ್ಕರು. ಆವಾಗ ಮಕ್ಳಿಗೆ ಕೊಟ್ಟೆ. 2ನೇ ದಿನದಲ್ಲಿ 3ನೇ ದಿನದಲ್ಲಿ ಈ ಥರ ಹೀರೋದನ್ನು ಸೈನ್ ಮಾಡಿಸ್ಕೊಂಡೆ. ಸೊ ಹೊರಗೆ ಕೊಟ್ಟೆ. ಅವಾಗ 5000 ರೂಪಾಯಿದು ಈ ಥರ ಒಂದು ಸ್ಟಿಕ್ಕರ್ ಅನ್ನೋದನ್ನ ಅಂಟಿಸ್ಬಿಟ್ಟು ಎಲ್ರಿಗೂ ಕೊಡ್ತಾ ಬಂದೆ. ಆವಾಗ ಒಂದು ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಇದು ಅವನು ಬಿಲಿವ್ ಬಂತು. ನೆಕ್ಸ್ಟ್ ಅವ್ರ ತಂದೆಗೂ ಕೂಡ ಖುಷಿ ಆಯಿತು. ಅವ್ರ ತಂದೆಗೆ ಇನ್ನೂ ಹೆಚ್ಚಾಗಿ ನಂಬಿಕೆ ಕೂಡ ಬಂತು, ಇನ್ನೂ ಕೂಡ ಮಾಡ್ಬೋದು, ಇನ್ನೇನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಾನ್ಫಿಡೆಂಟಲ್ಲಿ ಫಿಕ್ಸ್ ಆಗೋದ್ರು. ಸೊ ಇದೇ ರೀತಿ ಇನ್ನೊಂದು 2ನೇ ಸ್ಟೋರಿಗೆ ಹೋಗೋದಾದರೆ, ಸೊ ಆ ಒಂದು ಸ್ಟೋರಿಲಿ ಅದು ಕೂಡ ಸಿಂಪಲ್ ಸೇಮ್ ಹೆಂಗಿರುತ್ತೆ ಅಂದರೆ, ಅದನ್ನು ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಂಡಂಗಿರುತ್ತೆ. ಸೊ ಏನು ಇತ್ತು ಅಂದರೆ, ಸೊ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಎಂಡ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ಸೊ 2ನೇ ಸ್ಟೋರಿಗೆ ಬರೋದಾದರೆ, ಅಪ್ಪ ಮಗ, ಅಮ್ಮ ಇರ್ತಾರೆ. ಸೊ ಅಲ್ಲೇನಾಗುತ್ತೆ, ಅವನು ಹೇಳ್ತಾನೆ, ಅಪ್ಪ ಇದ್ದವನು ಮಗ ನನಗೋಸ್ಕರ 1 ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬಾ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಹೋಗಿ ಓಡ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ಅವರ ತಂದೆ ಸಿಗ್ತಾರೆ. ಸೊ ಇನ್ನೊಂದು ಅಮ್ಮನೂ ಬರ್ತಾರೆ. ಅಮ್ಮ ಬಂದ್ಬಿಟ್ಟು 2 ಕಿಲೋಮೀಟ್ರ್ ದೂರದಲ್ಲಿ ಹೋಗ್ಬಾ, ನಾನು ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಅವ್ರ ಅಮ್ಮ ಸಿಗ್ತಾರೆ. ಅವ್ರ ಅಮ್ಮಂಗೋಸ್ಕರ ಅವ್ನು ಓಡೇ ಹೊಡ್ತಾನೆ. ಸೊ ಈಗ ನಾನು ಬಂದು ಹೇಳ್ತೀನಿ, ಅವ್ರು ಕೇಳಲ್ಲ. ಯಾಕಂದರೆ ಅವ್ರು ಕಾನ್ಫಿಡೆಂಟ್ ಇಲ್ಲ. ಆವಾಗ ಯಾಕಂದರೆ ಅವ್ನಿಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಈಗ ನನಗೋಸ್ಕರ ಓಡು ಅಂತಂದ್ರು ಕೇಳಲ್ಲ. ಎಷ್ಟೇ ಕೇಳ್ಕೊಂಡ್ರು ಅವ್ನು ಹೋಗೋದು ಇಲ್ಲ.
ಆ ಜಾಗದಲ್ಲಿ ನೀವಿದ್ರೂ ಹೋಗಲ್ಲ ಅವನು, ಯಾಕಂದ್ರೆ ಅವ್ನಿಗೆ ಅಲೆ ಆದರೆ ಸುಸ್ತಾಗಿರುತ್ತೆ. ಆ ಜಾಗದಲ್ಲಿ ಡಿಯರ್ ಫ್ರೆಂಡ್ಸ್ ಇನ್ನೊಬ್ಬ ವಿಶೇಷವಾದ ಒಂದು ಪ್ರಾಣಿ ಅಂತ ಯಾರನ್ನಾರು ಊಹಿಸ್ಕೊಳ್ಳೋದು ಅಂತಂದರೆ ಒಂದು ಸಿಂಹ ಅಂತ ಊಹಿಸ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಆವಾಗ ಕೆಪಾಸಿಟಿ, ನಿಜವಾದ ಕೆಪಾಸಿಟಿ ಅರ್ಥ ಆಗುತ್ತೆ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಓಡ್ಕೊಂಬಂದು ಸುಸ್ತಾಗಿರೋವಂಥ ಮನುಷ್ಯ ಒಂದೇ ಸರಿ ಸಿಂಹ ಬಂತು ಅಂದಾಗ ಅವ್ನ ಜೀವ ಉಳಿಸ್ಕೋಬೇಕಂದ್ರೆ ಓಡಾಡ್ತಾನೆ. ಎಸ್ ಡಿಯರ್ ಫ್ರೆಂಡ್ಸ್, ಇದೇ ಥರನೇ ಆ ಜೀವನನ ಆಗಲಿ ನಾವು ನಡ್ಸ್ಕೊಂಡು ಹೋಗಬೇಕಾಗತ್ತೆ. ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಮಗೆ ಬೇಕಾಗಿರುತ್ತೆ. ಯಾಕಂದರೆ ಆವಾಗಲೇ ನಮ್ಗೆ ಅರ್ಥ ಆಗೋದು. ಈ ಒಂದು ಸ್ಟೋರೀಲಿ ನಿಮಗೆ ಅರ್ಥ ಆಗಿರೋ ರೀತಿ ಅದು ಒಬ್ಬ ಮನುಷ್ಯನ ಕೆಪಾಸಿಟಿ ಅರ್ಥ ಆಯಿತು, ಜೊತೆಗೆ ಬಿಲೀವ್ನೆಸ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಯಿತು, ಹೌದಲ್ವಾ? ಸೊ ಇದು ನಿಮಗೆ ಇವತ್ತಿನ ದಿನದಲ್ಲಿ ಗೊತ್ತಾಗಿರೋವಂಥದ್ದು. ಎಸ್ ಡಿಯರ್ ಫ್ರೆಂಡ್ಸ್, ಈ ಥರ ಇರಬೇಕಾಗಿರೋವಂಥದ್ದು. ಸೊ ಇರೋಣ ಕೂಡ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಈಗ ನಿಮ್ಮ ಶಕ್ತಿ ನಿಮಗೆ ಗೊತ್ತಾಗಿದೆ. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್.